ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಎಂಬುದಾಗಿ. ದೇವರಿಗೆ ಸ್ತೋತ್ರವಾಗಲಿ. ಈ ಸಮಾಧಾನ ಎಂಬ ಪದ ಬೈಬಲ್ನಲ್ಲಿ ನಾವು 290ಕ್ಕಿಂತಲೂ ಹೆಚ್ಚು ಸಲ ಬರೆದಿರುವುದನ್ನು ನಾವು ನೋಡ್ತೇವೆ. ಹೊಸ ಒಡಂಬಡಿಕೆಯಲ್ಲಿ 1 ಯೋಹಾನ ಪತ್ರಿಕೆಯನ್ನು ಬಿಟ್ಟು 90 ಸಾರಿ ಸಮಾಧಾನ ಎಂಬ ಪದವನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಆದ್ದರಿಂದ ಇಲ್ಲಿ ನೋಡ್ತೇವೆ, ಸಮಾಧಾನ ಪಡಿಸುವವರು ಯಾರು ಎಂಬುದಾಗಿ ನಾವು ನೋಡುವಾಗ ಕರ್ತನಲ್ಲಿ ಪ್ರಿಯರೇ, ಸಮಾಧಾನ ಪಡಿಸುವವರು ಎಂಬುದಾಗಿ ನಾವು ನೋಡುವಾಗ ದೇವರ ಮಾರ್ಗದಲ್ಲಿ, ಕ್ರಿಸ್ತ ಯೇಸುವಿನ ಮಾರ್ಗದಲ್ಲಿ ಸಮಾಧಾನವನ್ನು ಬಯಸುವವರು ಮತ್ತು ಸಮಾಧಾನಕ್ಕಾಗಿ ಹಾರೈಸುವರು ಎಂಬುದಾಗಿ. ಈ ಲೋಕದಲ್ಲಿ ನಾವು ನೋಡುತ್ತೇವೆ, ಇವತ್ತು ಮನುಷ್ಯ ಕುಲದಲ್ಲಿ ಸಮಾಧಾನವನ್ನು ನೋಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಇದಕ್ಕೆ ಮೂಲ ಕಾರಣ ಪಾಪ. ಜಗಳಗಳು, ಹೊಟ್ಟೆ ಕಿಚ್ಚು, ಮತ್ಸರ, ಕೊಲೆಗಳಲ್ಲಿ, ಆತ್ಮಹತ್ಯೆಗಳಲ್ಲಿ ಮನುಷ್ಯನ ಜೀವಿತ ಅಂತ್ಯಗೊಳ್ಳುವುದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಗಮನಿಸಬೇಕಾದಂತ ಒಂದು ಅಂಶ, ಈ ಸಮಾಧಾನ ಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ. ಲೋಕದಲ್ಲಿ ಕ್ಷಣಿಕವಾದ ಸಮಾಧಾನ ಸಿಕ್ಕುತ್ತದೆ. ಈ ಲೋಕದ ಸಂಗತಿಗಳಿಂದ ನಾವು ಕ್ಷಣಿಕವಾದ ಸಮಾಧಾನವನ್ನು ನಾವು ಹೊಂದಿಕೊಳ್ಳಬಹುದು. ಆದರೆ ಶಾಶ್ವತವಾದ ಸಮಾಧಾನವನ್ನು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಮಾತ್ರ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಪ್ರಿಯರೇ. ಯಾಕಂದ್ರೆ ನೋಡಿದ್ರೆ ಯೋಬನ ಗ್ರಂಥ 25ನೇ ಅಧ್ಯಾಯ 2ನೇ ವಚನ ಈ ರೀತಿಯಾಗಿ ಹೇಳ್ತದೆ. ಆ ವಚನವನ್ನು ನೋಡಿಕೊಳ್ಳೋಣ. ಆತನಲ್ಲಿ ಪ್ರಭುತ್ವವು ಭೀಕರತ್ವವು ಉಂಟು, ತನ್ನ ಉನ್ನತ ಲೋಕದಲ್ಲಿ ಸಮಾಧಾನವನ್ನು ಸ್ಥಾಪಿಸಿದವನು ಆತನೇ. ನೋಡ್ರಿ, ಸಮಾಧಾನ ಇದು ಉನ್ನತ ಲೋಕದಲ್ಲಿರುವಂತಹ ಒಂದು ಸಂಗತಿಯಾಗಿದೆ. ಉನ್ನತ ಲೋಕಕ್ಕೆ ಯಜಮಾನನಾಗಿರುವ ಸೃಷ್ಟಿಕರ್ತನಾದ ಯೇಸುವಿನ ಮೂಲಕ ಮಾತ್ರ ಈ ಸಮಾಧಾನವನ್ನು ನಾವು ಹೊಂದಿಕೊಳ್ಳಲು ಸಾಧ್ಯ.